ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ನಮಗ್ ಬಂದ್ರು ಕೂಡ ಅವ್ರಿಗೆ ನಾವು ತೊಂದರೆ ಕೊಡಲ್ಲ. ಅದು ಅವ್ರಿಗೆ ಯಾವ ರೀತಿ ನಾವು ಮಾಡ್ಕೊಡ್ಬೇಕು ಅದು ನಮ್ಗೆ ಗ್ರಾಮಸ್ಥರಿಗೂ ನಮಗೂ ಸರ್ಕಾರದ ಮಧ್ಯಸ್ಥಿಕೆ ಇಲ್ಲದೆ ನಾವು ಅವ್ರಿಗೆ ನಾವೇನ್ ಮಾಡ್ಕೊಡ್ಬೇಕು ನಾವು ಮಾಡ್ಕೊಡ್ತೀವಿ. ಸರ್ಕಾರ ಮಧ್ಯಸ್ಥಿಕೆ ಬರೋದ ಅವಶ್ಯಕತೆ ಇಲ್ಲ. ನಮ್ಮ ಹೆಸರಿಗೆ ಬಂದ್ರೂ ಅವ್ರಿಗೆ ಆತಂಕ ಬರೋ ಸಂದರ್ಭ ಸೃಷ್ಟಿ ಮಾಡಲ್ಲ. ನಮಗೂ ಅರ್ಥ ಆಗತ್ತೆ ಅವ್ರದ್ದೇನು ಅಂತ. ನಮ್ಗೆ ನಿಜ ಏನು ಅಂತ ಗೊತ್ತಿಲ್ಲ ಅಲ್ಲಿ. ನಮ್ಮ ಅಲ್ಲಪ್ಪ ನಂಗೆ ಇವತ್ತಿಗೆ ನಾನು ಇಷ್ಟೇ ಹೇಳ್ಬೋದು. ಯಾಕೆ ಅಲ್ಲಿ ಎಷ್ಟು ಜನ ಇದ್ದಾರೆ ಏನು ಗೊತ್ತಿಲ್ಲ ನನಗೆ. ಅದ್ರ ಬಗ್ಗೆ ನನ್ಗೇನು ಇಲ್ಲ. ಅದೇನಾದ್ರು ನನ್ಗೆ ಇವತ್ತು ಬಂದ್ರೆ ಇಂಥವ್ರು ಇದು ಅಂತಂದ್ರೆ ಇದು ಮುಂದಕ್ಕೆ ಹೇಗೆ ಅವ್ರು ಏನ್ ಮಾಡ್ತಾರೆ, ಸರ್ಕಾರದವರು ಕನ್ಸರ್ನ್ಡ್ ಅಫಿಷಿಯಲ್ಸ್ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಗ್ರಾಮಸ್ಥರಿಗೆ ನನ್ನ ಕಡೆಯಿಂದ ನಾನು ಆಶ್ವಾಸನೆ ಕೊಡೋದು ಇಷ್ಟೇ, ಅವ್ರಿಗೆ ತೊಂದರೆ ಆಗುವಂಥದ್ದು. ವಿವಾದಾತ್ಮಕ ಹೇಳಿಕೆಗೆ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಪಷ್ಟನೆ ನೀಡಿದ್ದಾರೆ. ನಾನು ಮೊಹಮ್ಮದ್ ಅಲಿ ಜಿನ್ನಾ ಬಗ್ಗೆ ಮಾತನಾಡ್ತಿದ್ದೆ, ಮಾತಿನ ವೇಗದಲ್ಲಿ ಪ್ರವಾದಿ ಹೆಸರು ಬಂದಿದೆ ಅಂತ ಹೇಳಿದ್ದಾರೆ. ಕೇವಲ ಕಾಂಗ್ರೆಸ್ನವರು ಮಾತ್ರ ಈ ಬಗ್ಗೆ ಮಾತಾಡ್ತಿದ್ದಾರೆ, ಇದೊಂದು ಸಂಚು ಅಂತ ಶಾಸಕ ಯತ್ನಾಳ್ ಆರೋಪಿಸಿದ್ದಾರೆ. ಯತ್ನಾಳ್ ಮುಗಿಸಲು ಹೋದ್ರೆ ರಾಜ್ಯದಲ್ಲಿ ಬೆಂಕಿ ಬೀಳುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮೊದಲೇದು ಹೇಳ್ತೀನಿ, ನಾ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿ ಎಲ್ಲಿ ಹೆಸರು ತಗೊಂಡಿಲ್ಲ. ನಾನು ಮಾತಿನ ವೇಗದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅಂತೇಳಿ ಹೇಳುವ ಬದಲಿ ಅಷ್ಟೇ ಕಟ್ ಆಗಿತ್ತು. ಮೊಹಮ್ಮದ್ ಅಲಿ ಜಿನ್ನಾ ತರ ಇವತ್ತು ಉದ್ಭವ್ ಠಾಕ್ರೆ ವರ್ತನೆ ಮಾಡ್ತಾ ಇದ್ದಾನಂತ ಹೇಳಬೇಕಾಗಿದ್ದು ಒಂದು ವರ್ಡ್ ಅಷ್ಟೇ ಇದೆ. ಯಾವಾಗಲೂ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅಂದಾಗ ಮಾತ್ರ ಆ ಇಸ್ಲಾಂ ಧರ್ಮದ ಸಂಸ್ಥಾಪಕರ ಹೆಸರು ತಗೊಂಡಂಗೆ ಆಗ್ತದೆ. ಸುಮ್ಮನೆ ನಿಮಗ ಅದು ಕಾಂಗ್ರೆಸ್ನವ್ರು ಬಿಟ್ಟರೆ ಬಿಜಾಪುರನಾಗ ಯಾರು ವಿರೋಧ ಮಾಡ್ತಾ ಇಲ್ಲ. ಇವರಿಗೆ ಕಾಂಗ್ರೆಸ್ನವ್ರಿಗೆ ಒಂದು ಇಶ್ಯೂ ಬೇಕಾಗಿತ್ತು. ಮೊದಲೇದು ಹೇಳ್ತೀನಿ, ನಾ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ನಾನು ಪ್ರವಾದಿ ಇನ್ನೊಂದು ವರ್ಷದಲ್ಲಿ ಮೋದಿ ಪ್ರಧಾನಿಯಾಗಿ ಇರೋದಿಲ್ಲ ಎಂದು ಸಚಿವ ಸಂತೋಷ್ ಲಾಡ್ ಭವಿಷ್ಯ ನುಡಿದಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ಇದು ನಾನು ನುಡಿತಾ ಇರುವ ಭವಿಷ್ಯ. ಇನ್ನೊಂದು ವರ್ಷದ ನಂತರ ಮೋದಿ ಅವರು ಪಿಎಂ ಹುದ್ದೆಯಲ್ಲಿ ಇರೋದಿಲ್ಲ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಆದ್ರೆ ಒಂದು ಮಾತ್ರ ಕರೆ ಹೇಳ್ತೀನಿ, ನಾನು ಕೂಡ ಭವಿಷ್ಯ ನೋಡ್ತೀನಿ. ಇನ್ನೊಂದು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ದೇಶದ. ಇನ್ನೊಂದು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಕೂಡ ದೇಶದ ಪ್ರಧಾನಮಂತ್ರಿ ಆಗಿ ಮುಂದೆ ಹೊರಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಇದ್ರೆ ಈಗ ಬಿಜೆಪಿಯಲ್ಲಿ ಕೂಡ ಯಾರು ಹೇಳ್ತಾ ಇಲ್ಲ, ಬಿಜೆಪಿ ಅವರು ಕೂಡ ಯಾರು ಹೇಳ್ತಾ ಇಲ್ಲ. ಅಲ್ಲೊಂದು ಸ್ವಲ್ಪ ಈಗ ಬಾಯ್ ಬಿಡ್ತಾ ಇದಾರೆ. ಮನೆ ತಾನೇ ಪಿಯೂಷ್ ಗೋಯಲ್ ಹೇಳಿದ್ರಲ್ಲ, ಇಲ್ಲೇನು ಸ್ಕಿಲ್ ಇಂಡಿಯಾ ಆಗಿಲ್ಲ, ಸ್ಕಿಲ್ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಹೇಳಿದ ನಂತರ ಮತ್ತೆ ನಮಗೆ ಕಾಂಗ್ರೆಸ್ ವಿರುದ್ಧನೇ ಬಂದ್ರು. ಅದಾದ್ಮೇಲೆ ಆದ್ರೆ ಒಂದು ಮಾತ್ರ ಕರೆ ಹೇಳ್ತೀನಿ, ನಾನು ಕೂಡ ಭವಿಷ್ಯ ನೋಡ್ತೀನಿ. ಇನ್ನೊಂದು ವರ್ಷ ಹುಬ್ಬಳ್ಳಿಯಲ್ಲಿ ಬಾಲಕಿ ಹತ್ಯೆ ಆರೋಪಿ ಎನ್ಕೌಂಟರ್ ಆಗಿದೆ. ಈ ಪ್ರಕರಣದ ಕುರಿತು ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹುಬ್ಬಳ್ಳಿ ಎನ್ಕೌಂಟರ್ ಬಗ್ಗೆ ತನಿಖೆಗೆ ಸೂಚನೆ ನೀಡಿದ್ದೇನೆ, ತನಿಖೆ ನಡೆಸಲು ಸೂಚಿಸಿದ್ದೇನೆ ಅಂತ ತಿಳಿಸಿದ್ದಾರೆ. ರಾಜ್ಯ ರಾಜಕೀಯದ ಬಗ್ಗೆ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ನನ್ನ ಉಚ್ಚಾಟನೆ ಹಿಂದೆ ಕಾಂಗ್ರೆಸ್ನ ಮಹಾನಾಯಕ ಇದ್ದಾನೆ. ಮಹಾನಾಯಕನ ಭರವಸೆ ಬಳಿಕ ನನ್ನ ಉಚ್ಚಾಟನೆ ಆಗಿದೆ ಎಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಪರ ಶಾಸಕ ಯತ್ನಾಳ್ ಬ್ಯಾಟಿಂಗ್ ಮಾಡಿದ್ದು, ರಾಜ್ಯದಲ್ಲಿ ಸಿದ್ದರಾಮಯ್ಯ ಇಳಿಸೋಕೆ ಪ್ಲಾನ್ ನಡೆದಿದೆ. ಆದರೆ ಸಿದ್ದರಾಮಯ್ಯ ಅವರನ್ನ ಮುಟ್ಟೋದು ಅಷ್ಟು ಸುಲಭ ಅಲ್ಲ, ಅವರ ಹಿಂದೆ ಎಲ್ಲಾ ಶಾಸಕರಿದ್ದಾರೆ ಅಂತ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಆದ್ರೆ ಒಟ್ಟ ಚರ್ಚೆ ದಿಲ್ಲಿಯೊಳಗಿದೆ. ಆದ್ರೆ ಯಾರೂ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟಾರೆ ಕೈ. ಪಾಪ ಆ ಮಹಾನಾಯಕನಿಂದ 10 MLAಗಳು ಇಲ್ಲ ನಾನು ಕೈ ಬಿಟ್ಟಾರ. ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋದ ಈಜಿ ಇಲ್ಲ. ಸಿದ್ದರಾಮಯ್ಯನವರಿಂದ ಎಲ್ಲರೂ ಅದಾರೆ. ಹಿಂಗಾಗಿ ಸಿದ್ದರಾಮಯ್ಯನ ಇಳಿಸ್ತೀನಿ ಅನ್ನೋಂಥದ್ದು ಕಾಂಗ್ರೆಸ್ನ ಕೊನೆಯ ಮಳಿ ಅಂದ್ರೆ ಸಿದ್ದರಾಮಯ್ಯ. ಆದ್ರೆ ಒಟ್ಟ ಚರ್ಚೆ ದಿಲ್ಲಿಯೊಳಗಿದೆ. ಆದ್ರೆ ಯಾರೂ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟಾರೆ ಕೈ. ಪಾಪ ಆ ಮಹಾನಾಯಕನಿಂದ 10 MLA. ಜಾತಿ ಜನಗಣತಿ ವರದಿಯಲ್ಲಿ ಬಿಜೆಪಿಗರಿಗೆ ಮುಸ್ಲಿಮರಷ್ಟೇ ಕಾಣಿಸ್ತಾ ಇದ್ದಾರೆ ಅಂತ ಸಚಿವ ಶಿವರಾಜ್ ತಂಗಡಗಿ ವಾಗ್ದಾಳಿ ನಡೆಸಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ಈಗ ಇರೋದು ನಾನು ಹೇಳಿರೋ ಅಂಕಿಅಂಶ ಅಲ್ಲ, ಇದರಲ್ಲಿ ಅತಿ ಹೆಚ್ಚು ಇರೋದು ಪರಿಶಿಷ್ಟ ಜಾತಿ. ಅದರ ಬಗ್ಗೆ ಬಿಜೆಪಿಯವರು ಮಾತಾಡಲ್ಲ. ಬಿಜೆಪಿ ಮತ್ತು ಯತ್ನಾಳ್ರಿಗೆ ಬೇರೆ ಕೆಲಸನೇ ಇಲ್ಲ, ಹೀಗಾಗಿ ಕೇವಲ ಮುಸ್ಲಿಮರ ಬಗ್ಗೆ ಮಾತ್ರ ಮಾತಾಡ್ತಾರೆ ಅಂತ ಗುಡುಗಿದ್ದಾರೆ. ಬಿಜೆಪಿಯವರಿಗೆ ಅಲ್ಪ ಬಿಜೆಪಿ ಅದು ಬಿಜೆಪಿನ ವಿರೋಧಿ ಬಿಜೆಪಿ ಪಕ್ಷ ಬಿಟ್ಟು ಹೊರಗಾಗಿದ್ದು ಮತ್ತು ಬಿಜೆಪಿ ಅವರಿಗೆ ಎಲ್ಲರಿಗೂ
ಈ ಗಣತಿಯೊಳಗ ಮುಸ್ಲಿಮ್ರಷ್ಟೇ ಕಾಣಕತ್ತಾರ, ಬೇರೆದವ್ರು ಯಾರು ಕಾಣ್ತಾ ಇಲ್ಲ. ನಾನು ಹೇಳಿದ್ದಲ್ಲದ ಅಂಕಿಅಂಶ, ನಿಮ್ಮ ಮಾಧ್ಯಮದೊಳಗೆ ಬಂದಂತ ಅಂಕಿಅಂಶ, ರಾಜ್ಯದಾಗ ಅತಿ ಹೆಚ್ಚು ಇರೋಂಥದ್ದು ಯಾರು ಅಂತ ಬರ್ದಿರಿ? ಪರಿಶಿಷ್ಟ ಜಾತಿ ಅಂತ ಬರ್ದಿದ್ದಾರೆ. ಅದ್ರ ಬಗ್ಗೆ ಮಾತಾಡಂಗಿಲ್ಲ ಬಿಜೆಪಿಯವರು. ಯಾಕೆ ಮುಸ್ಲಿಮ್ರ ಬಗ್ಗೆ ಮಾತಾಡ್ದ? ಅವ್ರು 3ನೇ 4ನೇ ಸ್ಥಾನದಾಗಿದ್ದಾರೆ ಅಂತ ತಿಳ್ಕೊರಿ. 2ನೇ ಸ್ಥಾನದಾಗ ಅದಾರ, 3ನೇ ಸ್ಥಾನ ನನಗಂತೂ ಗೊತ್ತಿಲ್ಲ. ನಾನು 17ನೇ ತಾರೀಕಿಗೆ ಹೇಳ್ತೀನಿ. ಆದ್ರೆ ಯತ್ನಾಳರು ಇರ್ಬೋದು, ಬಿಜೆಪಿಯ ಮಿತ್ರರು ಇರ್ಬೋದು, ಅವ್ರಿಗೆ ಮಾತ್ರ ಮುಸ್ಲಿಮ್ಸ್ ಮಾತ್ರ ಕಾಣ್ತಾರೆ. ಎದಕ್ ಕಾಣ್ತಾರಂದ್ರೆ ಅವ್ರಿಗೆ ಬೇರೆ ಕೆಲಸ ಇಲ್ಲ. ಬಿಜೆಪಿಯವರಿಗೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕಮಿಷನ್ ಹಾವಳಿ ಜೋರಾಗಿದೆ ಎಂದು ಆರೋಪಿಸಿ ಹಾವೇರಿಯಲ್ಲಿ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾವೇರಿ ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಾತನಾಡಿ, ಅಡ್ವಾನ್ಸ್ ಕಮಿಷನ್ ಕೊಟ್ಟರೂ ಬಾಕಿ ಬಿಲ್ ಕ್ಲಿಯರ್ ಮಾಡಿಲ್ಲ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಆರ್ಡಿಪಿಆರ್ನಲ್ಲಿ 4 ವರ್ಷದ ಬಿಲ್ ಪೆಂಡಿಂಗ್ ಇದೆ. ಬರೀ ಬಡ್ಡಿ ಕಟ್ಟೋದ್ರಲ್ಲೇ ಗುತ್ತಿಗೆದಾರರು ಸತ್ತೋಗಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಟೋಟಲ್ 46 ಕೋಟಿ ಪೆಂಡಿಂಗ್ ಇದೆ. ಆರ್ಡಿಪಿಆರ್ ನಲ್ಲೇನೂ ಅಷ್ಟೇ, ಆರ್ಡಿಪಿಆರ್ ನಲ್ಲೇನು 8ರಿಂದ 10% ಕೇಳ್ತಾ ಇದಾರೆ. ಈಗನೂ ಕೂಡ ನಡೆದಿದೆ ನಮ್ಮ ಹಾವೇರಿ ಆರ್ಡಿಪಿಆರ್ ನಲ್ಲಿ. ನಮ್ಮ ಹಾವೇರಿ ಆರ್ಡಿಪಿಆರ್ ನಲ್ಲಿ ಏನಾಗಿದೆ ಅಂದ್ರೆ ಸುಮಾರು 2 ವರ್ಷದಿಂದ ಕಮಿಟ್ಮೆಂಟ್ ಮಾಡಿಕೊಂಡು ದುಡ್ಡು ಇಸ್ಕೊಂಡರು ಹೋದಾರೆ. 2 ವರ್ಷದಿಂದ ದುಡ್ಡು ಇಸ್ಕೊಂಡಿದ್ದಾರೆ ಗುತ್ತಿಗೆದಾರ ಕಡೆ 8-10% ಅನ್ನ. ಇವತ್ತಿಗೂ ಹಣ ಸಂದೇಹ ಆಗಿಲ್ಲ. ಅದು ಕೇವಲ ವ್ಯಕ್ತಿಗಳ ಮುಷ್ಟಿಯಲ್ಲಿ ನಮ್ಮ ಹಾವೇರಿ ತಾಲೂಕಾಗಿದೆ. ಆದರೆ ರಾಜ್ಯದಲ್ಲಿನೇ ಹಾವೇರಿ ಜಿಲ್ಲೆಗೆ ಆರ್ಡಿಪಿಆರ್ ಮುಖಾಂತರ ಹೆಚ್ಚಿಗೆ ಅನುದಾನ ಬಂದೈತೆ ಅನ್ನೋದನ್ನು ಒಂದು ಸತ್ಯವಾದಂತಹ ಮಾತು. ಆದ್ರೆ ಅಷ್ಟೇ ಹಾವಳಿನ ಪರ್ಸೆಂಟೇಜ್ ಹಾವಳಿ ಕೂಡ ನಡೀತಿದೆ ಅಂತ ನಾವು ಹೇಳ್ತೇವೆ. 8ರಿಂದ 10% ಆರ್ಡಿಪಿಆರ್ ನಲ್ಲಿ ನಡೀತಾ ಇದೆ. ಹಾವೇರಿಯಲ್ಲಿ ಅಡ್ವಾನ್ಸ್ ತಗೊಂಡಿದ್ದಾರೆ. ಸುಮಾರು 1 ವರ್ಷದಿಂದ ಅಡ್ವಾನ್ಸ್ ತಗೊಂಡಿದ್ದಾರೆ ಬಡ ಗುತ್ತಿಗೆದಾರರು. ಇವತ್ತು ಬಡ್ಡಿ ಎಲ್ಲಿ ತಂದಿದ್ದಾರೆ, ನಾವು ಕೆಲಸ ಮಾಡಿರ್ತಕ್ಕಂಥ ದುಡ್ಡು ನಮ್ಗೆ ಬಂದ್ರು ಸಾಕು ಅಂತ ಹೇಳ್ಕೊಂಡು ಸುಮಾರು ವರ್ಷದಿಂದ ಅವ್ರಿಗೆ ಅಡ್ವಾನ್ಸ್ ಪೇಮೆಂಟ್ ಅನ್ನ ಕೊಟ್ಟಿದ್ದಾರೆ. 8-10% ಅನ್ನ ಇಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಈಗ ವರ್ಷದಿಂದ ಇವತ್ತಿಗೂ ಕಾಡಿ ಈಗಿನವರು ಇನ್ನೋರ್ಗೂ ಪೇಮೆಂಟ್ ಹಾಕ್ಸಿಲ್ಲ. ಅಷ್ಟೊಂದು ಪರಿಸ್ಥಿತಿ ಆರ್ಡಿಪಿಆರ್ ನಲ್ಲಿ ಗಂಭೀರ ಇದೆ. ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಜೊತೆ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಟ್ರೆಕ್ಕಿಂಗ್ ಮಾಡಿದ್ದಾರೆ. ಚಿತ್ರದುರ್ಗದ ಜಿಲ್ಲಾ ಪೊಲೀಸರ ದೈಹಿಕ ಮಾನಸಿಕ ಸಾಮರ್ಥ್ಯ ಹೆಚ್ಚಿಸಲು ಟೀಮ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ಮಾಡಿಸುತ್ತಿದ್ದು, ಇಂದು ಟ್ರೆಕ್ಕಿಂಗ್ನಲ್ಲಿ 150ಕ್ಕೂ ಹೆಚ್ಚು ಪೊಲೀಸರು ಭಾಗಿಯಾಗಿದ್ದಾರೆ. ಚಂದ್ರವಳ್ಳಿಯಿಂದ ಪ್ರಾರಂಭವಾದ ಟ್ರೆಕ್ಕಿಂಗ್ ಜೋಗಿಮಟ್ಟಿ ಅರಣ್ಯದಲ್ಲಿ ಸಾಗಿತ್ತು. ಮಂಗಳೂರು ಹೊರವಲಯದ ಉಳ್ಳಾಲದ ಸಮುದ್ರ ತೀರಕ್ಕೆ ವಿಹಾರಕ್ಕೆ ಬಂದಿದ್ದ 5 ಮಹಿಳೆಯರಲ್ಲಿ ನೀರಿನ ಸೆಳೆತಕ್ಕೆ ಸಿಲುಕಿದ್ದ 4ರನ್ನ ಸ್ಥಳೀಯ ಜನರು ರಕ್ಷಣೆ ಮಾಡಿದ್ದಾರೆ. ಇವರಲ್ಲಿ ಗಂಭೀರ ಸ್ಥಿತಿಯಲ್ಲಿರುವ ಓರ್ವ ಮಹಿಳೆಗೆ ದಿರಳಕಟ್ಟೆ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬೆಂಗಳೂರು ನಾಯಂಡಹಳ್ಳಿಯ ಸವಿತಾ, ಸೌಮ್ಯ, ಬಿಂದು, ಪದ್ಮಿನಿ ಮತ್ತು ಮಂಜುಳ ಎಂಬ 5 ಮಹಿಳೆಯರು ಕುತ್ತಾರು ಕೊರಗಜ್ಜನ ಅಧಿಕ್ಷೇತ್ರಕ್ಕೆ ಭೇಟಿ ನೀಡಿದ್ರು. ಅಲ್ಲಿಂದ ಮಧ್ಯಾಹ್ನ ಉಳ್ಳಾಲ ಬೀಚ್ಗೆ ತೆರಳಿದ್ರು. ಬೀಚ್ನಲ್ಲಿ ಕುಳಿತಿದ್ದಾಗ ದೊಡ್ಡ ಅಲೆಯ ಸೆಳೆತಕ್ಕೆ ಸಿಕ್ಕಿ ಸಮುದ್ರಕ್ಕೆ ಜಾರಿದ್ರು. ತಕ್ಷಣ ಸಮಯ ಪ್ರಜ್ಞೆ ಬರದ ಸ್ಥಳೀಯ ಈಜುಗಾರರು 4ರನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇವರಲ್ಲಿ ಪದ್ಮಿನಿ ಅವರ ಸ್ಥಿತಿ ಕೊಂಚ ಗಂಭೀರವಾಗಿದೆ ಅನ್ನೋ ಮಾಹಿತಿ ಇದೆ. ನಾಳೆಯ ಲಾರಿ ಮುಷ್ಕರಕ್ಕೆ ಲಾರಿ ಮಾಲೀಕರಲ್ಲೇ ಗೊಂದಲವಿದ್ದು, ನಾಳೆ ರಸ್ತೆಗೆ ಲಾರಿ ಇಳಿಯುತ್ತಾ ಇಳಿಯಲ್ವಾ ಅನ್ನೋ ಗೊಂದಲ ಈಗ ಶುರುವಾಗಿದೆ. ಇಂದು ಮಧ್ಯರಾತ್ರಿಯಿಂದಲೇ ಮುಷ್ಕರಕ್ಕೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಕರೆ ಕೊಟ್ಟಿದ್ರೆ, ಮತ್ತೊಂದು ಕಡೆ ಆ ಲಾರಿ ಮುಷ್ಕರಕ್ಕೆ ಮತ್ತೊಂದು ಬಣವಾದ ಫೆಡರೇಷನ್ ಆಫ್ ಲಾರಿ ಮಾಲೀಕರ ಸಂಘ ವಿರೋಧ ವ್ಯಕ್ತಪಡಿಸಿದೆ. ಇದರ ಗೌರವ ಅಧ್ಯಕ್ಷ ಚನ್ನಾರೆಡ್ಡಿ ಈ ಮುಷ್ಕರಕ್ಕೆ ಬೆಂಬಲ ಸೂಚಿಸುವುದಿಲ್ಲ ಅಂತ ಹೇಳಿದ್ದಾರೆ. ನಾಳೆ ಎಂದಿನಂತೆ ರಾಜ್ಯದಲ್ಲಿ ಲಾರಿ ಸಂಚಾರ ಇರುತ್ತಾ ಅನ್ನೋ ಒಂದು ರಿಯಾಲಿಟಿ ಚೆಕ್ ಅನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದ್ದು, ಚನ್ನಾರೆಡ್ಡಿ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಸಾಮಾನ್ಯ ಅವರೇ ವಾಲಂಟಿಯರ್ ಹೇಳ್ತಾ ಇದ್ದಾರೆ, ಮಾಡೋದು 5 ದಿನ ಮಾಡಿ ನೀವು ಸ್ಟ್ರೈಕ್ ಪರವಾಗಿಲ್ಲ. ಯಾಕಂದ್ರೆ ಇದ್ರ ತನಕ 5 ರೂಪಾಯಿ 50 ಪೈಸಾ ಸರ್ಕಾರ ಹೆಚ್ಚಿಗೆ ಮಾಡಿದ್ರೆ ಬಹಳ ದೊಡ್ಡ ಶಾಕ್ ನಿಲ್ಲಿಸಿದ್ದು. ನಾವೆಲ್ಲ ಕೂಡ ವೆಜಿಟೇಬಲ್ಸ್ ಮೇಗೆ, ಸಾಮಾನ್ಯ ಮೆಟೀರಿಯಲ್ ಮೇಗೆ ಬಹಳ ದೊಡ್ಡ ಹೊರೆ ಆಗಿದೆ ನಮಗೆ ಅಂತ ಹೇಳ್ಬಿಟ್ಟು ಸಾಮಾನ್ಯ ಜನಗಳೇ ವಾಲಂಟಿಯರ್ ಹೇಳಕ್ಕೆ ಬಂದಿದ್ದಾರೆ. ಅವರು ನಮ್ಮ ಜೊತೆಗೆ ಸೇರ್ಕೊಂಡು ಮುಷ್ಕರಕ್ಕೆ ಬರ್ತೀನಿ ಅಂತ ಬಿಟ್ಟು ಹೇಳ್ತಾರೆ. ಹಿಟ್ ಅಂಡ್ ರನ್ ಕೇಸಲ್ಲಿ ಯಾವ ತರ ಆಯ್ತು? ಲಾರಿ ಮಾಲೀಕರು ದಯವಿಟ್ಟು ಶೋಧನೆ ಮಾಡಬೇಡಿ. ಸರ್ಕಾರ ಅಲ್ಲೆಲ್ಲಿ ಗಾಡಿನ ಬಿಟ್ಬಿಟ್ಟು ಹೋದ್ರು ನಮ್ದು ಹೊಣೆ ಇಲ್ಲ. ಲಾ ಅಂಡ್ ಆರ್ಡರ್ ಸಿಚುವೇಶನ್ ಆಗಿದ್ರೆ ನಮ್ದು ಹೊಣೆನೇ ಇಲ್ಲ. ದಯವಿಟ್ಟು ನಾಳೆಯಿಂದ 14ನೇ ತಾರೀಕು ಮಧ್ಯರಾತ್ರಿಯಿಂದ ಎಲ್ಲೆಂದರಲ್ಲಿ ಚಾಲಕರು ಗಾಡಿ ಬಿಟ್ಬಿಟ್ಟು ಹೋಗ್ಬಿಡ್ತಾ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಸರ್ಕಾರ ಕೂಡಲೇ ಎಚ್ಚರಿಕೆ ತಗೋಬೇಕು ಅಂತ ನಾನು ಕಳಕಳಿ ಮಾಡಿಕೊಳ್ತಾ ಇದ್ದೀನಿ.